ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಶ್ಚಿಮ ಬಂಗಾಳ ಈಗ ಮೊದಲಿದ್ದಂಗಿಲ್ಲ. ಸರ್ಕಾರ ಬದಲಾಗ್ತಿದ್ದಂಗೆ ತುಂಬ ವೇಗವಾಗಿ ಆಕ್ಷನ್ ಕೂಡ ಶುರುವಾಗಿದೆ. ಬರೀ ಮಮತಾ ಬ್ಯಾನರ್ಜಿ ಮಾತ್ರ ತಲೆ ಕೆಡಿಸ್ಕೊಂಡು ಕೂತಿದ್ದಲ್ಲ. ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರು ಸಿಎಂ ಆಗಿದ್ದೇ ತಡ ಬಾಂಗ್ಲಾದೇಶಕ್ಕೂ ಕೂಡ ದೊಡ್ಡ ತಲೆ ಬಿಸಿ ಶುರುವಾಗಿದೆ. ಈಗಿನ ದೊಡ್ಡ ಅಪ್ಡೇಟ್ ಏನಂದ್ರೆ, ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟೋಗಿದೆ. ಕಳೆದ ಕೆಲವು ದಿನಗಳಿಂದ ಗಡಿಯಲ್ಲಿ ದೊಡ್ಡ ಮಟ್ಟದ ಗದ್ದಲ ನಡೀತಾ ಇದೆ. ಪರಿಸ್ಥಿತಿ ಯುದ್ಧದ ಹಂತಕ್ಕೆ ಬಂದು ನಿಂತಿದೆ. ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ಹೋದಾಗ ನಡೆದಿದ್ದೇನು ಹಾಗಾದ್ರೆ? ಭಾರತೀಯ ಯೋಧರು ಸಿಟ್ಟಾಗಿದ್ಯಾಕೆ? ಬಂದೂಕನ್ನು ಕೈಗೆತ್ಕೊಂಡಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮಮತಾ ಬ್ಯಾನರ್ಜಿಯವರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದ್ದಂತಹ ದೊಡ್ಡ ತಲೆನೋವು ಅಂದರೆ ಭಾರತ ಹಾಗೂ ಬಾಂಗ್ಲಾದೇಶದ ಗಡಿಯಲ್ಲಿ ಈ ತಂತಿ ಬೇಲಿಯನ್ನು ನಿರ್ಮಿಸೋದು. ಮೋದಿಜಿ ಸರ್ಕಾರ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ ಇರಲಿಲ್ಲ. ಸೊ ಯಾವಾಗ ಬಂಗಾಳದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತೋ ಮೊದಲು ಶುರು ಮಾಡಿಕೊಂಡ ಕೆಲಸವೇ ಅದು. ಖಂಡಿತ ಮೊದಲು ನಮ್ಮ ಮನೆ ಬೇಲಿ ಸರಿ ಮಾಡಿಕೊಂಡ್ರೆ ಕಂಡ ಜಾನುವಾರುಗಳು ಒಳಗೆ ಬರೋದಿಲ್ಲ. ಅದನ್ನೇ ಕೇಂದ್ರ ಸರ್ಕಾರ ಮಾಡೋಕ್ಕೆ ಹೊರಟಿದ್ದು. ಆದರೆ ಇದು ಬಾಂಗ್ಲಾದೇಶಕ್ಕೆ ದೊಡ್ಡ ತಲೆನೋವಾಗ್ಬಿಡುತ್ತೆ. ಯಾವಾಗ BSF ಬೇಲಿ ನಿರ್ಮಿಸೋ ಕೆಲಸ ಶುರು ಮಾಡಿಕೊಂಡ್ರೋ ಕೂಡಲೇ ಬಾಂಗ್ಲಾದೇಶದ ನಾಗರಿಕರು ಮತ್ತು ಅವರ ಗಡಿ ಭದ್ರತಾ ಪಡೆ BGP ಅವರನ್ನು ತಡೆಯೋಕೆ ಮುಂದಾಗುತ್ತೆ. ಗಲಾಟೆ ವಿಪರೀತ ಆಗ್ತಿದ್ದಂಗೆ BSF ಪಡೆ ಅನಿವಾರ್ಯವಾಗಿ ಶಸ್ತ್ರವನ್ನು ಕೈಗೆತ್ಕೊಳ್ಬೇಕಾಯಿತು. ಇವತ್ತಿನ ಈ ವಿಡಿಯೋದಲ್ಲಿ ಕೂಚ್ ಬೆಹಾರ್ ಜಿಲ್ಲೆಯ ಗಡಿಯಲ್ಲಿ ನಡೆದಂತಹ ಆ ಘೋರ ಮುಖಾಮುಖಿಯ ಸಂಪೂರ್ಣ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಹೊಸ ಭೂಮಿ ಹಂಚಿಕೆಯ ಪ್ರಕಾರ ಭಾರತ ತನ್ನ ಗಡಿಯಲ್ಲಿ ಪಿಲ್ಲರ್ಗಳನ್ನು ಅಳವಡಿಸೋದಕ್ಕೆ ಅಂತ ಅಧಿಕಾರಿಗಳನ್ನು ಕಳಿಸಿತ್ತು. ಈ ಪಿಲ್ಲರ್ಗಳನ್ನು ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು 50 ಅಡಿ ಒಳಗಡೆ ಭಾರತದ ಭೂಭಾಗದಲ್ಲಿ ನಿರ್ಮಿಸಲಾಗ್ತಾ ಇತ್ತು. ಆದರೆ ಈ ಕೆಲಸ ಆರಂಭ ಆಗ್ತಾ ಇದ್ದಂಗೆ ಬಾಂಗ್ಲಾದೇಶದ ನಾಗರಿಕರು ಗಡಿಯತ್ತ ಓಡ್ ಬಂದು ಈ ಕೆಲಸವನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇದಾದ ಸ್ವಲ್ಪ ಸಮಯದಲ್ಲೇ ಬಾಂಗ್ಲಾದೇಶದ ಗಡಿ ಕಾವಲು ಪಡೆ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ BGP ಅಲ್ಲಿಗೆ ಬರ್ತಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾರತೀಯ ಅಧಿಕಾರಿಗಳನ್ನು ಬೆದರಿಸೋದಕ್ಕೆ ಹೆದರಿಸೋದಕ್ಕೆ ಶುರು ಮಾಡಿಕೊಳ್ತು. ಪರಿಸ್ಥಿತಿ ಕೈ ಮೀರ್ತಿರೋದನ್ನು ಗಮನಿಸಿದಂತಹ BSF ಕೂಡಲೇ ಹೆಚ್ಚಿನ ಪಡೆಗಳನ್ನು ಅಲ್ಲಿಗೆ ಕರೆಸ್ಕೊಳ್ಳುತ್ತೆ. BGP ಹಿಂದೆ ಸರಿಯೋದಕ್ಕೆ ನಿರಾಕರಿಸಿದಾಗ BSF ಸೈನಿಕರು ಅಲ್ಲಿ ಅನಿವಾರ್ಯವಾಗಿ ತಮ್ಮ ಬಂದೂಕುಗಳನ್ನು ಕೈಗೆತ್ಕೊಳ್ಬೇಕಾಯಿತು. ಭಾರತೀಯ ಸೈನಿಕರು ತಮ್ಮ ಲೋಡ್ ಮಾಡಿದ ಶಸ್ತ್ರಾಸ್ತ್ರಗಳೊಂದಿಗೆ ಸಜ್ಜಾದ ತಕ್ಷಣವೇ ಬಾಂಗ್ಲಾದೇಶದ ಪಡೆಗಳು ಅಕ್ಷರಶಃ ಜೀವ ಉಳಿಸ್ಕೊಡೋದಕ್ಕೆ ಅಲ್ಲಿಂದ ಪರಾರಿಯಾಗ್ಬಿಟ್ವು. ಈ ಘರ್ಷಣೆ ನಡೆದಿದ್ದು ಕೂಚ್ ಬೆಹಾರ್ ಜಿಲ್ಲೆಯ ತೀನ್ ಬಿಗಾ ಕಾರಿಡಾರ್ ಬಳಿ. ನೋಡಿ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ತುಂಬ ಹಿಂದಿನಿಂದಲೂ ಕೂಡ ಅನೇಕ ಗಡಿಯಿಂದ ಸುತ್ತುವರೆದಂತಹ ಜಾಗಗಳ ವಿವಾದ ಇತ್ತು. ಆದರೆ ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶೇಖ್ ಹಸೀನಾ ಅವರು ಈ ಭೂಗಡಿ ಒಪ್ಪಂದದ ಮೂಲಕ ಬಗೆಹರಿಸ್ಕೊಂಡಿದ್ರು. ಆದರೆ ಈಗಲೂ ಕೂಡ ದಹರ್ಗ್ರಾಮ್ ಅಂಗಾರ್ಪೋಟ ಅನ್ನೋ ಒಂದು ಎನ್ಕ್ಲೇವ್ ಅಸ್ತಿತ್ವದಲ್ಲಿದೆ. ಇದು ಎಲ್ಲ ಕಡೆಯಿಂದ ಭಾರತದಿಂದ ಆವೃತವಾಗಿದ್ದರೂ ಕೂಡ ಬಾಂಗ್ಲಾದೇಶಕ್ಕೆ ಸೇರಿಕೊಂಡಿದೆ. ಈ ಗಡಿ ಆವೃತ ಪ್ರದೇಶ ಬಾಂಗ್ಲಾದೇಶದ ಪ್ರಧಾನ ಭೂಭಾಗದೊಂದಿಗೆ ಕೇವಲ 178 ಮೀಟರ್ ಉದ್ದದ ಒಂದು ಸಣ್ಣ ಭೂಪ್ರದೇಶದ ಮೂಲಕ ಸಂಪರ್ಕ ಹೊಂದಿದೆ. ಇದನ್ನೇ ನಾವು ತೀನ್ ಬಿಗಾ ಕಾರಿಡಾರ್ ಅಂತ ಕರೆಯೋದು. ನೋಡಿ, ಇದೇ ಪ್ರದೇಶದಲ್ಲಿ ಮಾನವ ಕಳ್ಳ ಸಾಗಣೆ, ದನಗಳ ಕಳ್ಳ ಸಾಗಣೆ ಮತ್ತು ಮಾಫಿಯಾಗೆ ದೊಡ್ಡ ಹಾಟ್ಸ್ಪಾಟ್ ಆಗಿದೆ. ಒಂದು ವೇಳೆ ಇಲ್ಲೇನಾದರೂ ತಂತಿ ಬೇಲಿ ಹಾಕಿಬಿಟ್ರೆ ತಮ್ಮ ಈ ಅಕ್ರಮ ವ್ಯವಹಾರಗಳು ನಿಂತು ಹೋಗುತ್ತೆ ಅನ್ನೋ ಭಯ ಬಾಂಗ್ಲಾದೇಶದ ಸ್ಮಗ್ಲರ್ಗಳಿಗೆ ಮತ್ತು ಅಧಿಕಾರಿಗಳಿಗೆ ಕಾಡ್ತಾ ಇದೆ. ನೋಡಿ, ಮೇ 11ನೇ ತಾರೀಕು 2026
ಮೊದಲ ಸಂಪುಟ ಸಭೆಯಲ್ಲಿ BSFಗೆ ಈ ಭೂಮಿಯನ್ನು ಹಸ್ತಾಂತರ ಮಾಡಲಾಗುತ್ತೆ. ಮುಂದಿನ 45 ದಿನದಲ್ಲಿ ಗಡಿ ಬೇಲಿ ಹಾಕುವ ಕೆಲಸವನ್ನು ಪೂರ್ಣಗೊಳಿಸೋ ಟಾರ್ಗೆಟನ್ನು ಕೂಡ ಅವರಿಗೆ ನೀಡಿದರು. ಸೊ ಅದಕ್ಕಾಗಿ ಸುಮಾರು 75 ಕಿಲೋಮೀಟರ್ ಭೂಮಿಯನ್ನು ಗೃಹ ಸಚಿವಾಲಯಕ್ಕೆ ಬಂಗಾಳದ ರಾಜ್ಯ ಸರ್ಕಾರ ನೀಡುತ್ತೆ. 27 ಕಿಲೋಮೀಟರ್ ಉದ್ದದ ಗಡಿಯನ್ನು ಭದ್ರಪಡಿಸುವ ಕಾರ್ಯ ನಡೀತಾ ಇದೆ ಈಗ. ಕೂಚ್ ಬೆಹಾರ್, ಮಾಲ್ಡಾ, ಮುರ್ಷಿದಾಬಾದ್ ಮತ್ತು ನಾರ್ತ್ ಸೌತ್ 24 ಪರಗಣ ಜಿಲ್ಲೆಗಳಲ್ಲಿ ಈ ಕೆಲಸ ಈಗಾಗಲೇ ಶುರುವಾಗಿದೆ. ಆದರೆ ಬಾಂಗ್ಲಾದೇಶದ ಮಾಧ್ಯಮಗಳು ಮತ್ತು BGB ಅಧಿಕಾರಿಗಳು ಭಾರತ ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಅವ್ರು ಹೇಳೋ ಪ್ರಕಾರ 0 ಪಾಯಿಂಟ್ನಿಂದ 150 ಗಜಗಳವರೆಗೆ, ಅಂದರೆ ಸುಮಾರು 450 ಅಡಿ ಯಾವುದೇ ನಿರ್ಮಾಣ ಕಾರ್ಯವನ್ನು ಮಾಡೋ ಹಾಗಿಲ್ಲ. ಆದರೆ ವಾಸ್ತವದಲ್ಲಿ ಅಂತಹ ಯಾವುದೇ ಕಟ್ಟುನಿಟ್ಟಾದ ಅಂತಾರಾಷ್ಟ್ರೀಯ ಕಾನೂನುಗಳೇ ಇಲ್ಲ. ಭಾರತ ಹಾಗೂ ಬಾಂಗ್ಲಾದೇಶದ ನಡುವೆ ಇಷ್ಟು ಸಮಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಷ್ಟೇ. ಪಿಲ್ಲರ್ಗಳನ್ನು ಹಾಕೋದು ಶಾಶ್ವತ ನಿರ್ಮಾಣದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು ಈಗ ಭಾರತದ ವಾದ. ಬಾಂಗ್ಲಾದೇಶದ ಮಾಧ್ಯಮಗಳಂತೂ ಆರಂಭದಲ್ಲಿ BJP ಭಾರತದ ಪ್ರಯತ್ನವನ್ನು ವಿಫಲಗೊಳಿಸ್ತು ಅಂತ ಹೇಳ್ಕೊಂಡು ಬರುತ್ತೆ. ಆದರೆ ಅಸಲಿಗೆ BSF ತನ್ನ ಶಕ್ತಿ ಪ್ರದರ್ಶನ ಮಾಡಿದಾಗ ಬಾಂಗ್ಲಾದೇಶದ ಪಡೆ ಅಲ್ಲಿಂದ ಓಡಿ ಹೋಗಿತ್ತು. ಲೆಫ್ಟಿನೆಂಟ್ ಕರ್ನಲ್ ನಜರ್ ಉರ್ ರೆಹಮಾನ್ ಅವರ ನೇತೃತ್ವದಲ್ಲಿ BJP ಪಡೆಗಳು ಅಡ್ಡಿಪಡಿಸೋದಕ್ಕೆ ಬಂದಿದ್ರೂ ಕೂಡ BSF ಮುಂದೆ ತಲೆಬಾಗಬೇಕಾಯಿತು. ಒಮ್ಮೆ ಯೋಚನೆ ಮಾಡಿ, ಬಾಂಗ್ಲಾದೇಶ ಈ ಗಡಿ ಬೇಲಿಯ ವಿಚಾರವನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ, ಯಾಕೆ ಇಷ್ಟೊಂದು ತಲೆ ಬಿಸಿ ಮಾಡಿಕೊಂಡಿದೆ ಅಂತ. ಯಾಕಂದರೆ ಈ ಗಡಿಗೆ ಬೇಲಿ ಹಾಕೋದು ಭಾರತದ ಭದ್ರತೆಗೆ ತುಂಬ ಮುಖ್ಯ ಮತ್ತು ಅನಿವಾರ್ಯ. ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಲೇಬೇಕು. ಬಾಂಗ್ಲಾದೇಶದ ಗಡಿ ಜಿಲ್ಲೆಗಳಲ್ಲಿ ಜಮಾತೆ ಇಸ್ಲಾಮಿ ಅನ್ನೋ ಮೂಲಭೂತವಾದಿ ಸಂಘಟನೆ ತುಂಬ ಆಕ್ಟಿವ್ ಆಗಿದೆ. ಈ ಸಂಘಟನೆಯನ್ನು ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಲಾಗಿತ್ತು. ಇಂತಹ ಮೂಲಭೂತವಾದಿ ಸಿದ್ಧಾಂತದ ಜನರು ಭಾರತಕ್ಕೆ ನುಸುಳದಂತೆ ತಡೆಯೋದಕ್ಕೆ ಈ ಬೇಲಿ ತುಂಬ ಅಗತ್ಯ ಆಗುತ್ತೆ. ಇನ್ನು ಈ ಕೂಚ್ ಬೆಹಾರ್ ಪ್ರದೇಶ ಸುಮಾರು 500 ಕಿಲೋಮೀಟರ್ ಗಡಿ ಇದೆ. ಆದರೆ ಇನ್ನೂ 50 ಕಿಲೋಮೀಟರ್ ಪ್ರದೇಶಕ್ಕೆ ಅಲ್ಲಿ ಬೇಲಿ ಹಾಕಲಾಗಿಲ್ಲ. ಇಲ್ಲಿಂದಲೇ ನಕಲಿ ಕರೆನ್ಸಿ, ಅಕ್ರಮ ವಲಸೆ ಮತ್ತು ಕಳ್ಳ ಸಾಗಾಣೆಗಳು ನಡೆಯುತ್ತೆ. ಅದನ್ನೆಲ್ಲ ತಡೆಯೋದಕ್ಕೆ ಈ ಬೇಲಿ ಬೇಕೇ ಬೇಕು. ಒಟ್ಟಿನಲ್ಲಿ ಈಗ ಈ ಮುಖಾಮುಖಿಯ ನಂತರ BSF ಯೋಧರು ಗಡಿಯಲ್ಲಿ ತುಂಬ ಜಾಗರೂಕರಾಗಿದ್ದಾರೆ. BGB ಕೂಡ ತನ್ನ ಪೆಟ್ರೋಲಿಂಗನ್ನು ಹೆಚ್ಚು ಮಾಡಿಕೊಂಡಿರೋದಾಗಿ ಹೇಳಿದೆ. ದಹಗ್ರಾಮ್ ಎನ್ಕ್ಲೇವ್ನಲ್ಲಿ 24 ಗಂಟೆಗಳ ಕಾಲ ಓಡಾಡೋದಕ್ಕೆ ಜನರಿಗೆ ಅವಕಾಶವನ್ನು ನೀಡಲಾಗಿತ್ತು ಹಿಂದೆ. ಆದರೆ ಈಗ ಈ ತಂತಿ ಬೇಲಿ ಹಾಕಿದ ಮೇಲೆ ಈ ಓಡಾಟಕ್ಕೆ ಬ್ರೇಕ್ ಬೀಳುತ್ತೆ. ಅಂತಿಮವಾಗಿ ಈ ಗಡಿ ಘರ್ಷಣೆಯು ಕೇವಲ ಒಂದು ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ತಂತಿ ಬೇಲಿ ಅಳವಡಿಸುವಂತಹ ಪ್ರಕ್ರಿಯೆ ಪೂರ್ಣಗೊಳ್ಳೋವರೆಗೂ ಬಾಂಗ್ಲಾದೇಶದಿಂದ ಈ ತರಹದ ಕಿರಿಕಿರಿ ಖಂಡಿತ ಇದ್ದೇ ಇರುತ್ತೆ. ಆದರೆ ಎಷ್ಟೇ ಕಿರಿಕಿರಿ ಮಾಡಿದ್ರೂ ಕೂಡ ಭಾರತ ಮಾತ್ರ ಗಡಿ ಭದ್ರತೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋ ಹಾಗೆ ಕಾಣ್ತಾ ಇಲ್ಲ. ವೀಕ್ಷಕರೇ, ಈ ಸಂಘರ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಡಿ ಬೇಲಿ ಹಾಕುವ ಭಾರತದ ನಿರ್ಧಾರ ಸರಿಯಾಗಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.